ಅದು ಒಂದು ಸಣ್ಣ ಊರು. ಊರೆಲ್ಲ ರೈತರೇ. ಹೊಸ ಋತು ಆರಂಭವಾಯಿತು. ರೈತರು ಬೆಳೆಯ ಮೇಲೆ ಹೊಸ ಆಸೆಯನ್ನು ಹುಟ್ಟಿಸಿಕೊಂಡ್ರು. ಒಂದು ದಿನ ಸೋಮಯ್ಯ ಹೊಲದ ಬಳಿ ನಡ್ಕೊಂಡು ಹೋಗುತ್ತಾ, ಈ ಸಲ ಬೆಳೆ ಚೆನ್ನಾಗಿ ಬೆಳೆಬೇಕು, ಇಲ್ಲದಿದ್ರೆ ನನ್ನ ಹೆಂಡತಿಗೆ ಬಂಗಾರ ತೆಗೆದುಕೊಳ್ಳಲು ಸಾಧ್ಯವಾಗಲ್ಲ, ಅವಳು ಕೂಡ ನನ್ನ ಸುಮ್ನೆ ಬಿಡೋದಿಲ್ಲ ಹಾಗೆಂತ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿ ಹೊಲದತ್ರ ನಿಂತಿದ್ದ ಸಿದ್ದಯ್ಯ, ಏನ್ ಸೋಮಯ್ಯ, ನಿನ್ನೊಳಗೆ ನೀನೇ ಮಾತಾಡ್ತಾ ಇದ್ದೀಯಾ? ಏನ್ ವಿಷಯ? ಏನಿಲ್ಲ ಸಿದ್ದಯ್ಯ, ಈ ಸಲ ಬೆಳೆ ಚೆನ್ನಾಗಿ ಬೆಳೆಯದಿದ್ರೆ ನನ್ನ ಹೆಂಡತಿ ನನ್ನ ಮನೆಯೊಳಗೇನೆ ಸೇರ್ಸೋದಿಲ್ಲ. ಅಂಥದ್ದು ಏನಿದೆ ಸೋಮಯ್ಯನವ್ರೆ? ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊಳ್ಳೋದು ನನ್ನ ಹೆಂಡತಿಗೆ ಬಂಗಾರದ ಬಳೆಯನ್ನು ತೆಗೆದುಕೊಡ್ಲಿಕ್ಕೆ, ಇಲ್ಲದಿದ್ರೆ ಅವಳನ್ನ ಸುಮ್ಮನೆ ಬಿಡಲ್ಲ. ಅದಕ್ಕೇನೆ ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಪಡೋದು. ಸೋಮಯ್ಯ, ನೀವೇನಾ ಮಾತಾಡೋದು? ಊರಲ್ಲಿ ನಿಮ್ನ ಕಂಡ್ರೆ ಎಲ್ಲರೂ ಭಯಪಡ್ತಾ ಇದ್ದಾರೆ. ಹಾಗಿರುವಾಗ ನಿಮಗೆ ನಿಮ್ಮ ಹೆಂಡತಿ ಅಂದ್ರೆ ಭಯನಾ? ನಿಮ್ಮ ಹೆಂಡತಿ ನಿಮ್ನ ಚೆನ್ನಾಗೇ ಇಟ್ಕೊಂಡಿದ್ದಾರೆ. ನಿನಗೇನ್ ಸಿದ್ದಯ್ಯ, ನಿನಗೆ ಎಲ್ಲವೂ ಚೆನ್ನಾಗಿದೆ. ಅಯ್ಯೋ ಸೋಮಯ್ಯನವ್ರೆ, ನನ್ನ ಮಗಳ ಮದುವೆ ಈ ಬೆಳೆ ಮೇಲೇನೆ ಆಧಾರವಾಗಿ ನಿಂತಿದೆ. ಈ ಬೆಳೆ ಈ ವರ್ಷ ಚೆನ್ನಾಗಿ ಬೆಳೆದ್ರೆ ಅವಳಿಗೆ ಮದುವೆ ಮಾಡಬೇಕು. ಹೌದಾ, ಸರಿ ಸರಿ, ನಾನೋಗಿ ಮಣ್ಣು ತೆಗಿಬೇಕು, ಆಮೇಲೆ ನಾವಿಬ್ರು ಮಾತಾಡ್ಕೊಳ್ಳೋಣ ಹಾಗೆಂತ ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ರು. ಸ್ವಲ್ಪ ಸಮಯದಲ್ಲಿ ಮಣ್ಣನ್ನು ತೆಗ್ದಾಕಿ ಅಲ್ಲಿಂದ ಮನೆಗೆ ಹೊರಟ್ರು. ಕಾಂತೋ ಕಾಂತೋ, ಸ್ವಲ್ಪ ನೀರ್ ಕೊಡು, ನನಗೆ ತುಂಬಾನೇ ದಾಹ ಆಗ್ತಿದೆ. ಬರ್ತೀನಿ. ಮನೆಯೊಳಗಿಂದ ಕಾಂತಂ ನೀರನ್ನು ತಂದು ಕೊಟ್ರು. ಏನಯ್ಯ, ಹೊಲದಿಂದ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹಣ್ಣು ತೆಗ್ದಾಕೋದು ಕೆಲಸ ಮುಗೀತು. ಇನ್ನು ಸ್ವಲ್ಪ ದಿನದಲ್ಲಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ನಿನಗೆ ಬೇಕಾದ ಬಂಗಾರ ಗಾಜು ತೆಗೆದು ಕೊಡ್ತೀನಿ. ಅದಕ್ಕೇನೆ ಬೆಳೆ ಯಾವಾಗ ನಿಮ್ ಕೈ ಸೇರುತ್ತೆ ಅಂತ ನೋಡ್ತಾ ಇದ್ದೀನಿ. ಸರಿ ಸರಿ, ತುಂಬಾ ಹಸಿವಾಗ್ತಾ ಇದೆ, ಊಟ ಕೊಡು ಹಾಗೆ ಅಂತ ಹೇಳಿದಾಗ ಅವರ ಹೆಂಡತಿ ಊಟ ಕೊಟ್ರು. ಅವರು ಊಟ ಮಾಡಿದ್ರು. ಹೀಗೆ ಒಂದು ವಾರಗಳ ಕಾಲ ಕಳೆಯಿತು. ಒಂದು ದಿನ ಸೋಮಯ್ಯ ಅವರ ಹೊಲಕ್ಕೆ ಹೋದ್ರು. ಆವಾಗ ಸೋಮಯ್ಯನ ಹೊಲದಲ್ಲಿ ಇಲಿಗಳು ಮಣ್ಣನ್ನು ತೋಡಿ ತೋಡಿ ಬೆಳೆಯೆಲ್ಲ ನಾಶವಾಗಿ ಕದಿರು ಅರಿಶಿಣವಾಗಿತ್ತು. ಏನಾಯ್ತಪ್ಪ, ನೆನ್ನೆ ತನಕ ಬೆಳೆ ಹಚ್ಚ ಹಸಿರಿನಿಂದ ಕೂಡಿತ್ತು, ಇವತ್ತು ಅರಿಶಿಣ ಬಣ್ಣದಲ್ಲಿದೆ. ಏನಾಯ್ತಪ್ಪ ದೇವ್ರೇ, ಈ ಇಲಿಗಳೆಲ್ಲ ನನ್ ಬೆಳೆನ ನಾಶ ಮಾಡ್ತಾ ಇದೆ ಹಾಗೆ ಅಂತ ಹೊಲದ ಬಳಿ ಕೂತ್ಕೊಂಡು ಕಣ್ಣೀರಾಗ್ತಿದ್ರು. ಉಳಿದ ರೈತರು ಕೂಡ ಅವರ ಬೆಳೆ ಕೂಡ ನಾಶ ಆಯಿತು ಅಂತ ಅವರು ಕಣ್ಣೀರಾಗ್ತಾ ಸೋಮಯ್ಯನ ಬಳಿ ಬಂದ್ರು. ಸೋಮಯ್ಯ ಅವರನ್ನು ನೋಡಿ, ನೋಡ್ದ ಸಿದ್ದಯ್ಯ, ನಾವು ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರೆ ನಮ್ಮ ಕಣ್ಣ ಮುಂದೇನೆ ನಮ್ಮ ಬೆಳೆಯನ್ನು ಹುಳಗಳು ನಾಶ ಮಾಡ್ತಾ ಇವೆ. ಇದೆಲ್ಲ ನಮ್ಮ ಹಣೆ ಬರಹ ಸೋಮಯ್ಯ. ಪ್ರತಿ ವರ್ಷನೂ ಒಂದಲ್ಲ ಒಂದು ಕಾರಣದಿಂದ ನಮ್ಮ ಬೆಳೆ ನಾಶ ಆಗ್ತಾ ಇದೆ. ಬೆಳೆ ಚೆನ್ನಾಗಿ ಬೆಳೆದ್ರೆ ಈ ವರ್ಷ ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಇದ್ದೆ. ಇವಾಗ ನೋಡಿದ್ರೆ ಈ ಇಲಿಗಳು ಕೀಟಗಳಿಂದ ಬೆಳೆಯೆಲ್ಲ ನಾಶ ಆಗ್ತಿದೆ. ಕಷ್ಟಪಟ್ಟು ಬೆಳೆಸಿದಂತ ಬೆಳೆಯೆಲ್ಲ ಅವರ ಕಣ್ಣ ಮುಂದೆನೆ ನಾಶ ಆಗ್ತಿದೆ ಅಂತ ಪ್ರತಿಯೊಬ್ಬ ರೈತರು ಕಣ್ಣೀರಾಗ್ತಿದ್ರು. ಅವಾಗ ವೆಂಕಟೇಶಂ ಎನ್ನುವ ರೈತ ಅವರ ಬಳಿ ಬಂದ. ಏನ್ ಸೋಮಯ್ಯಮ್ಮವ, ಇಷ್ಟು ನಿರಾಶೆಯಿಂದ ಕೂತಿದ್ದೀರಾ? ಏನ್ ಮಾಡೋದು ವೆಂಕಟೇಶ, ಈ ವರ್ಷ ಕೂಡ ಬೆಳೆ ನಾಶ ಆಗ್ತಿದೆ. ಇನ್ನು ಬೆಳೆ ಬಗ್ಗೆ ಮಾತಾಡಕ್ಕೆ ಅವಶ್ಯಕತೆನೇ ಇಲ್ಲ. ಪ್ರತಿ ವರ್ಷ ಇದೆಲ್ಲ ನಮ್ಮ ಹಣೆ ಬರಹ. ಕಣ್ಣೀರ್ ಹಾಕದೇನೋ ಸುಲಭ, ಆದ್ರೆ ನಮ್ಮ ಬೆಳೆನ ನಾವು ಕಾಪಾಡ್ಕೊಳ್ಳಕ್ಕೆ ಸುಲಭವಾದ ಮಾರ್ಗ ಇದೆ ಹಾಗೆ ಅಂತ ಹೇಳಿದ ತಕ್ಷಣ ಎಲ್ಲ ರೈತರು ವೆಂಕಟೇಶ್ವರನ ಬಳಿ ನೋಡಿದ್ರು. ವೆಂಕಟೇಶ, ಈ ಕೀಟಗಳನ್ನು ಇಲಿಗಳನ್ನು ನಾಶ ಮಾಡುವುದು ಸುಲಭದ ಕೆಲಸವಲ್ಲ. ಸರಿ ಸರಿ, ನೀವೇನು ಆಲೋಚನೆ ಮಾಡಬೇಡಿ, ನಾನು ಏನಾದ್ರೂ ಒಂದು ದಾರಿ ಹುಡುಕ್ತೀನಿ. ಹೀಗೆ ವೆಂಕಟೇಶಂ ರೈತರಿಗೆ ಧೈರ್ಯವನ್ನು ಹೇಳಿ ಅಲ್ಲಿಂದ ಅವನು ಹೊರಟು ಹೋದ. ಕೀಟಗಳು ನಾಶ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ಇರುವಾಗ ಅವನಿಗೆ ಅವನ ತಾತ ಹೇಳಿದ್ದು ನೆನಪಿಗೆ ಬಂತು. ಹೌದು, ತಾತ ಹೇಳಿದ್ರು, ಬೆಳೆಯಲ್ಲಿ ಕೀಟಗಳು ಬಂದ್ರೆ ಔಷಧಿಗೋಸ್ಕರ ಹಣ ಖರ್ಚು ಮಾಡಬೇಡ, ಔಷಧಿ ಪ್ರಕೃತಿಯಲ್ಲೇ ಇದೆ ಅಂತ. ಬೇವು, ಹಸುಗಳ ಸಗಣಿ ಇವುಗಳನ್ನ ಮಿಕ್ಸ್ ಮಾಡಿ ಚೆಲ್ಲಿದ್ರೆ ಕೀಟಗಳು ನಾಶ ಆಗುತ್ತೆಂತೆ. ಈ ಮಾತನ್ನು ರೈತರಿಗೆ ಹೇಳಿ ಅವರ ಬೆಳೆಯನ್ನು ಕಾಪಾಡಬೇಕು ಹಾಗೆ ಅಂತ ರೈತರ ಬಳಿ ಹೇಳಲು ಹೊರಟ. ಹೀಗೆ ಸ್ವಲ್ಪ ಸಮಯದಲ್ಲೇ ಊರಿನ ಪಂಚಾಯಿತಿ ಕಟ್ಟೆ ಬಳಿ ಬಂದ. ಎಲ್ಲರೂ ಕೇಳ್ಕೊಳ್ಳಿ, ನಮ್ಮ ಬೆಳೆಯಲ್ಲಿರುವ ಕೀಟನಾಶಗಳು ಹೋಗ್ಬೇಕು ಅಂದ್ರೆ ಹಳೆಯ ಕಾಲದ ಪದ್ಧತಿಯನ್ನು ನಾವು ಉಪಯೋಗ ಮಾಡಬೇಕು. ಅಂದ್ರೆ ನಮ್ಮ ತಾತ ಹೇಳಿರುವ ಹಾಗೆ ಬೇವಿನ ಹುಡಿ, ಸಗಣಿ ಇವುಗಳನ್ನು ಮಿಕ್ಸ್ ಮಾಡಿ ಬೆಳೆಗೆ ಎರಚಿದ್ರೆ ಹುಳಗಳು ನಾಶ ಆಗುತ್ತೆ ಹಾಗೆ ಅಂತ ವೆಂಕಟೇಶಂ ಹೇಳಿದಾಗ ಊರಿನ ಜನರೆಲ್ಲ ನಗ್ತಾ ಇದ್ರು. ಅಯ್ಯೋ ವೆಂಕಟೇಶಂ, ಅದೆಲ್ಲ ಆವಾಗ ಸರಿಯಾಗ್ತಾ ಇತ್ತು, ಇವಾಗ ಅಲ್ಲ. ಅಯ್ಯೋ ಮಾವ, ರಾಸಾಯನಿಕ ವಸ್ತುಗಳನ್ನು ಚೆಲ್ಲಿ ಭೂಮಿನ ಯಾಕೆ ನಾಶ ಮಾಡಬೇಕು? ಈ ರೀತಿ ಪ್ರಕೃತಿಯಿಂದ ಸಿಗುವಂತ ವಸ್ತುಗಳನ್ನು ಉಪಯೋಗ ಮಾಡಿ ಬೆಳೆಯನ್ನು ಕಾಪಾಡಬಹುದು. ಹೀಗೆ ವೆಂಕಟೇಶ್ ಎಷ್ಟೇ ರೀತಿಯಲ್ಲಿ ಹೇಳಿದ್ರು ಊರಿನ ಜನ ನಂಬಲೇ ಇಲ್ಲ.
ವೆಂಕಟೇಶ್ ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಅಲ್ಲಿಂದ ಹೊರಟೇ ಹೋದ. ಇವರು ನಾನು ಏನ್ ಹೇಳಿದ್ರು ನಂಬದಿಲ್ಲ, ಆದ್ರೆ ನಾನ್ ಮಾತ್ರ ನಮ್ಮ ತಾತ ಹೇಳಿದ ಹಾಗೆ ಹಳೆಯ ಪದ್ಧತಿಯನ್ನು ಉಪಯೋಗಿಸ್ತೀನಿ ಹಾಗೆ ಅಂತ ಅವನು ಅವನ ಹೊಲದ ಕಡೆಗೆ ಹೋದ. ಸ್ವಲ್ಪ ಸಮಯದಲ್ಲೇ ವೆಂಕಟೇಶ್ ಅವನ ಹೊಲಕ್ಕೆ ಹೋಗಿ ಹಳೆಯ ಪದ್ಧತಿಯನ್ನು ಉಪಯೋಗಿಸೋಣ ಅಂತ ಯೋಚನೆ ಮಾಡಿದ. ಆವಾಗ್ಲೇ ಹೊಲದ ಬಳಿ ಬಂದಿರುವ ಅವನ ಹೆಂಡತಿ, ಇದು ಏನ್ರಿ ಬೇಡದ ಕೆಲಸ ಮಾಡ್ತಿದ್ದೀರಾ? ಇದೇನು ಬೇಡದ ಕೆಲಸವಲ್ಲ, ಇದು ಹಳೆ ಕಾಲದ ಪದ್ಧತಿ, ಇದರಿಂದ ಬೆಳೆನ ನಾವು ಕಾಪಾಡಬಹುದು. ಆದ್ರೆ ಊರಿನವರು ಇದನ್ನ ನಂಬೇಕಲ್ವಾ? ಯಾರು ನಂಬಿದ್ರು ನಂಬದಿದ್ರು ನಾನು ಇದನ್ನೇ ಉಪಯೋಗ ಮಾಡೋದು. ಹೀಗೆ ವೆಂಕಟೇಶ್ ಆ ಮದ್ದನ್ನು ತಯಾರಿಸಿ ಹೊಲಕ್ಕೆ ಚಿಮ್ಮಿಸಲಾರಂಭಿಸಿದ. ಅಯ್ಯಯ್ಯೋ, ಆ ವೆಂಕಟೇಶು ಏನೋ ಮಾಡ್ತಾ ಇದ್ದಾನೆ, ಅಲ್ಲಿ ನೋಡಪ್ಪ, ಏನೋ ಬೇವಿನ ಎಲೆ ಸಗಣಿಯನ್ನು ಉಪಯೋಗಿಸಿ ಏನೋ ಮಾಡ್ತಾ ಇದ್ದಾನೆ. ಇದೆಲ್ಲ ಹುಚ್ಚಿನ ಕೆಲಸ. ಈ ರೀತಿ ಮಾಡಿದ್ರೆ ಬೆಳೆನ ಕಾಪಾಡಕ್ಕಾಗುತ್ತಾ? ಅಷ್ಟೊಂದು ರಾಸಾಯನಿಕ ವಸ್ತುವನ್ನು ಉಪಯೋಗಿಸಿದ್ರೇನೆ ಗಿಡದಲ್ಲಿರುವ ಹುಳ ಹೋಗೋದಿಲ್ಲ. ಬೇವಿನ ಎಲೆ ಸಗಣಿಯನ್ನು ಹುಡಿ ಮಾಡಿ ಚೆಲ್ಲಿದ ತಕ್ಷಣ ಹುಳ ಹೋಗುತ್ತಾ? ಇದೆಲ್ಲ ಅವನ ಹುಚ್ಚಿಯು ಆಲೋಚನೆ. ಹೀಗೆ ಎಲ್ಲರೂ ಅವನನ್ನು ಕೇವಲವಾಗಿ ಮಾತಾಡಿದ್ರು. ಹೀಗೆ 2 ದಿನ ಕಳೆಯಿತು. ಹುಳಗಳು ನಿಧಾನವಾಗಿ ಮಾಯವಾಯಿತು. ಉಳಿದ ರೈತರ ಹೊಲ ಎಲ್ಲ ಅರಿಶಿನ ಬಣ್ಣದಲ್ಲಿದ್ರೆ ವೆಂಕಟೇಶನ ಹೊಲ ಮಾತ್ರ ಹಚ್ಚ ಹಸಿರಿನಿಂದ ಕೂಡಿತ್ತು. ಎಲ್ಲರೂ ಆಶ್ಚರ್ಯಪಟ್ಟು ನೋಡಿದ್ರು. ನೋಡು ಸಿದ್ದಯ್ಯ, ನಮ್ಮ ಹೊಲ ನಾಶ ಆಗ್ತಾ ಇದ್ರೆ ಆ ವೆಂಕಟೇಶನ ಹೊಲ ಮಾತ್ರ ಹೇಗೆ ಹಚ್ಚ ಹಸಿರಿನಿಂದ ಕೂಡಿದೆ? ಅವನ್ ಮಾತನ್ನ ನಾವು ಕೇಳದಿದ್ದೋ ಅಲ್ವಾ? ಅದೇ ನಾವು ಮಾಡಿದ ತಪ್ಪು. ಅವನ ತಾತನ ಮಾತನ್ನ ಅವನ್ ಕೇಳ್ದ, ಇವಾಗ ಅವನು ಗೆದ್ದು ಬಿಟ್ಟ. ಅವನ್ನ ನೋಡಿ ನಾವು ಕೇವಲವಾಗಿ ಮಾತಾಡ್ದೋ ನೆಗಾಡ್ದೋ. ಹೌದು ಸೋಮಯ್ಯನವ್ರೆ, ಸರಿ ಬನ್ನಿ ನಾವು ಕೂಡ ವೆಂಕಟೇಶ್ವರನ ಬಳಿ ಹೋಗೋಣ ಹಾಗೆ ಹೇಳಿ ವೆಂಕಟೇಶ್ವರನ ಬಳಿ ಹೋದ್ರು. ವೆಂಕಟೇಶ, ನಾವು ನಿನ್ನ ಕೇವಲವಾಗಿ ಮಾತಾಡ್ದು, ಇವಾಗ ನಿನ್ನ ಹೊಲವನ್ನು ನೋಡಿದ್ಮೇಲೆ ನಮಗೆ ಅರ್ಥವಾಯಿತು. ನಮಗೂ ಕೂಡ ಈ ಪದ್ಧತಿಯನ್ನು ಕಲಿಸಿಕೊಡ್ತೀಯಾ? ಸರಿ ಮಾವ, ಇದೆಲ್ಲ ನಮ್ಮೆಲ್ಲರ ಪದ್ಧತಿ. ನನಗೆ ಈ ವಿಚಾರವನ್ನು ನಮ್ಮ ತಾತ ಹೇಳ್ಕೊಟ್ರು. ಇದನ್ನು ನಿಮ್ಮ ಹೊಲದಲ್ಲೂ ಉಪಯೋಗ ಮಾಡೋಣ, ಅವಾಗ ನಿಮ್ಮ ಹೊಲ ಕೂಡ ಹಚ್ಚ ಹಸಿರಿನಿಂದ ಬದಲಾಗುತ್ತೆ ಹಾಗೆ ಅಂತ ಹೇಳಿ ಅವರೆಲ್ಲರಿಗೂ ಅದೇ ರೀತಿ ಪದ್ಧತಿಯನ್ನು ಹೇಳಿಕೊಟ್ಟ. ಬೇವಿನ ಹುಡಿ ಸಗಣಿಯನ್ನು ಉಪಯೋಗಿಸಿ ಹೇಗೆ ತಯಾರಿಸುವುದು ಅಂತ ಹೇಳಿಕೊಟ್ಟ. ನೋಡಿದ್ರ ಅಣ್ಣಂದಿರೇ, ನೀವೆಲ್ಲರೂ ನಮ್ನ ಕೇವಲವಾಗಿ ಮಾತಾಡಿದ್ರಿ, ಆದ್ರೂ ನನ್ ಗಂಡ ಅವರ ಪ್ರಯತ್ನವನ್ನು ಹಿಂದೆ ಬಿಡಲಿಲ್ಲ. ನೀವು ಕೂಡ ಇದೇ ಪದ್ಧತಿಯನ್ನು ಉಪಯೋಗಿಸಿ, ನಾವು ಚೆನ್ನಾಗಿದ್ರೆ ತಾನೇ ಬೆಳೆ ಕೂಡ ಚೆನ್ನಾಗಿರೋದು ಹಾಗೆ ಅಂತ ಹೇಳಿದ್ಲು. ಎಲ್ಲರೂ ವೆಂಕಟೇಶನ್ ಹೇಳಿದ ಹಳೆಯ ಪದ್ಧತಿಯನ್ನು ಉಪಯೋಗ ಮಾಡಿದ್ರು. ವೆಂಕಟೇಶ, ನಾಳೆಯಿಂದ ನಾನು ಕೂಡ ಆರಂಭಿಸ್ತೀನಿ, ನಾನು ಕೂಡ ಹೀಗೇನೆ ಮಾಡ್ತೀನಿ. ನನ್ನ ಹೆಂಡತಿಗೆ ಬಳೆ ತೆಗೆದುಕೊಳ್ಳಬಹುದು ಅಂತ ಇವಾಗ ನನಗೆ ನಂಬಿಕೆ ಬಂತು. ಹೀಗೆ ಊರಿನಲ್ಲಿರುವ ಉಳಿದ ರೈತರು ವೆಂಕಟೇಶಂ ಹೇಳಿದಂತಹ ಪದ್ಧತಿಯನ್ನು ಆರಂಭಿಸಿದ್ರು. ಹೀಗೆ ಆ ಊರಿನ ಹೊಲ ಹಚ್ಚ ಹಸಿರಿಗೆ ಬದಲಾಯಿತು. ಹುಳಗಳು ಕೂಡ ಮಾಯವಾಯಿತು. 1 ತಿಂಗಳ ನಂತರ ಅವರ ಬೆಳೆ ಮತ್ತೆ ಪುನಃ ಚೆನ್ನಾಗಿ ಬೆಳೆಯಲಾರಂಭಿಸಿತು. ರೈತರ ಕಣ್ಣಲ್ಲೆಲ್ಲ ಆನಂದ ಬಾಷ್ಪ ತುಂಬಿತ್ತು. ಕಾಡಿನಲ್ಲಿ ಸೌದೆಗೋಸ್ಕರ ಅಲ್ದಾಡಿ ಒಂದು ಮರದತ್ರ ಕೂತಿದ್ದ ತಿಮ್ಮಣ್ಣ. ಎಷ್ಟೊತ್ತು ನಾನು ಸೌದೆಗೋಸ್ಕರ ಅಲ್ದಾಡಿ ಸುಸ್ತಾಗಿದೆ. ಸ್ವಲ್ಪ ಹೊತ್ತು ಈ ಮರದತ್ರನೇ ನಿದ್ರೆ ಮಾಡ್ತೀನಿ, ನನಗೆ ಆರಾಮವಾಗಿರುತ್ತೆ ಹಾಗೆ ಅಂತ ತಿಮ್ಮಣ್ಣ ನಿದ್ರೆ ಮಾಡಿದ. ಸ್ವಲ್ಪ ಸಮಯದಲ್ಲೇ ಆ ಮರದಿಂದ ಒಂದು ಇರುವೆ ಬಂದು ತಿಮ್ಮಣ್ಣನನ್ನು ಕಚ್ತಾ ಇತ್ತು. ಅಯ್ಯಯ್ಯೋ, ಏನಿದು ಹೀಗೆ ಕೆರಿತಾ ಇದೆ? ಈ ಮರದಲ್ಲಿ ಏನಾದ್ರೂ ಹುಳಗಳು ಇದೆಯಾ? ಹಾಗೆ ಅಂತ ತಿಮ್ಮಣ್ಣ ಒಂದೇ ಸಲ ಎದ್ದು ಆ ಮರವನ್ನು ನೇರವಾಗಿ ನೋಡ್ತಾ ಇದ್ದ. ಆಗ ಇರುವೆಗಳೆಲ್ಲ ಲೈನ್ ಆಗಿ ಕೆಳಗೆ ಇಳಿದು ಬರ್ತಾ ಇತ್ತು. ಗೊತ್ತಾಯ್ತು, ಈ ಹಾಳಾದ ಇರುವೆಗಳೇ ನನ್ನ ನಿದ್ರೆಯನ್ನು ಹಾಳು ಮಾಡಿದ್ದು. ಇವುಗಳನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಹಾಗೆ ಅಂತ ಇರುವೆಗಳನ್ನ ಬೈತಾ ಇದ್ದ. ಆವಾಗ ಅವನಿಗೆ ಒಂದು ಆಲೋಚನೆ ಬಂತು. ನನಗೆ ತುಂಬಾ ದಿನದಿಂದ ಒಂದು ಸಂದೇಹ. ಹೌದು, ಈ ಇರುವೆ ಹೇಗೆ ಈ ಮರವನ್ನು ಹತ್ತುತ್ತೆ? ಇರುವೆಕ್ಕಿಂತ ನಾನು ಉದ್ದವಾಗಿದ್ದೀನಿ. ಅವುಗಳು ಮರವನ್ನು ಹತ್ತುವಾಗ ನನ್ನಿಂದ ಮರ ಹತ್ತಲು ಸಾಧ್ಯವಿಲ್ವಾ? ಮನುಷ್ಯರು ಹೇಗೆ ಮರವನ್ನು ಹತ್ತಲು ಸಾಧ್ಯವಿಲ್ಲ, ಆದ್ರೆ ಇರುವೆಗಳು ಹಲ್ಲಿಗಳು ಮರವನ್ನು ಹೇಗೆ ಹತ್ತುತ್ತೆ? ಇಂತಹ ಆಲೋಚನೆ ನನ್ನನ್ನು ಬಿಟ್ರೆ ಬೇರೆ ಯಾರಿಗೂ ಬರಲ್ಲ. ಈ ಸಂದೇಹವನ್ನು ನನ್ನ ಗೆಳೆಯ ವಿವೇಕನ್ ಜೊತೆ ಕೇಳಬೇಕು ಹಾಗೆ ಅಂತ ಕಾಡಿನಿಂದ ಅವನ ಊರಿಗೆ ಹೊರಟ. ಹೀಗೆ ಸ್ವಲ್ಪ ಸಮಯದಲ್ಲೇ ತಿಮ್ಮಣ್ಣ ಅವನ ಗೆಳೆಯನಾದ ವಿವೇಕನ ಬಳಿ ಹೋದ. ಲೇ ವಿವೇಕ, ಬಾರೋ ಹೊರಗಡೆ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇರೋ ಬರ್ತಾ ಇದ್ದೀನಿ ಹಾಗೆಂತ ಸ್ವಲ್ಪ ಸಮಯದಲ್ಲೇ ಹೊರಗೆ ಬಂದ. ಲೇ, ನನಗೆ ಒಂದು ಸಂದೇಹ. ಇರುವೆಗಳು ಹಲ್ಲಿಗಳು ಮರದ ಮೇಲೆ ಗೋಡೆ ಮೇಲೆ ನಡೆಯುತ್ತೆ, ಆದ್ರೆ ಮನುಷ್ಯನಿಂದ ಯಾಕೆ ಅದ್ರ ಮೇಲೆ ನಡೆಯಕ್ಕಾಗಲ್ಲ? ಅಯ್ಯೋ ದಡ್ಡನೆ, ಅದು ದೇವರ ಸೃಷ್ಟಿ, ನಮ್ಮಿಂದ ಹೇಗೆ ಸಾಧ್ಯ? ಹಾಗೆ ಅಲ್ಲ ಕಣೋ, ನೀನು ಹೇಳ್ದೆ ಅಲ್ವಾ ಅದು ದೇವರ ಸೃಷ್ಟಿ ಅಂತ. ಆದ್ರೆ ದೇವರು ಅವರಿಗೆ ಮಾತ್ರ ಆ ರೀತಿ ಶಕ್ತಿ ಕೊಟ್ಟವನು, ನಮಗೆ ಯಾಕೆ ಕೊಡ್ಲಿಲ್ಲ?
ನಮ್ಮನ್ನು ಯಾಕೆ ಹಾಗೆ ಸೃಷ್ಟಿ ಮಾಡಲಿಲ್ಲ? ನಮ್ಮನ್ನು ಕೂಡ ಅವನೇ ತಾನೇ ಸೃಷ್ಟಿ ಮಾಡಿದ್ದು. ನಮಗೆ ಇಲ್ಲದಿರುವ ಬಲ ಅವುಗಳಿಗೆ ಮಾತ್ರ ಹೇಗೆ ಬಂತು? ಅವ್ರಿಗಿಂತ ನಾವೇ ತಾನೇ ದೊಡ್ಡವರು. ಗೋಡೆ ಮರದ ಮಧ್ಯೆ ಅವರ ಕಾಲಿಗಿರುವ ಸಂಬಂಧವೇನು? ಅವುಗಳ ಮಧ್ಯೆ ಏನ್ ನಡೀತಾ ಇದೆ? ಇಲ್ಲಿ ನೋಡು ತಿಮ್ಮಣ್ಣ, ನಾನು ನಿನಗೆ ಎಷ್ಟು ಸಲ ಹೇಳೋದು, ನಿನಗೆ ಮಾತ್ರ ಇಂಥ ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದೆ? ಈ ರೀತಿ ಆಲೋಚನೆಗಳು ಯಾರಿಗೆ ಬರದಿಲ್ಲ ಅಲ್ವಾ? ನಿನ್ನಂಥ ಆಲೋಚನೆ ಯಾರಿಗೂ ಬರೋದಿಲ್ಲ. ನನಗೆ ಅಂತೂ ನೀನು ಕೇಳುವ ಪ್ರಶ್ನೆಗೆ ಉತ್ತರಗಳನ್ನು ಹೇಳಲು ಸಾಧ್ಯವಿಲ್ಲ. ಇಲ್ಲಿಂದ ಹೊರಡು, ನನಗೆ ಹೊಲದಲ್ಲಿ ಕೆಲಸ ಇದೆ. ಇಲ್ಲ, ನಾನು ಇಲ್ಲಿಂದ ಹೊರಡೋದಿಲ್ಲ. ನಂದು ಈ ರೀತಿ ಪ್ರಶ್ನೆನೇ. ಅದಕ್ಕೆ ನನ್ನ ಹೆಸರು ತಿಕ್ಕಮುಖ ತಿಮ್ಮಣ್ಣ. ಸರಿ, ನಿನ್ ಜೊತೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಉತ್ತರ ಹೇಳು. ಅಯ್ಯೋ, ಮತ್ತೆ ಪ್ರಶ್ನೆನಾ? ಲೇ ತಿಮ್ಮಣ್ಣ, ಯಾಕೋ ಈ ದಿನ ಮತ್ತೆ ಮತ್ತೆ ನನ್ನ ಜೊತೆ ಪ್ರಶ್ನೆನ ಕೇಳ್ತಾ ಇದ್ದೀಯಾ? ಸರಿ, ಅದು ಏನು ಪ್ರಶ್ನೆ ಅಂತ ಬೇಗ ಕೇಳು. ನನಗೆ ಹೊಲದಲ್ಲಿ ಕೆಲಸ ಇದೆ. ನಮ್ಮ ಸುತ್ತಮುತ್ತ ಗಾಳಿ ಹಾರಾಡ್ತಾ ಇದೆ. ನಾವು ಆ ಗಾಳಿಯನ್ನೇ ಶ್ವಾಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ಆ ಗಾಳಿ ನಮ್ಮ ಕಣ್ಣಿಗೆ ಯಾಕೋ ಕಾಣಿಸ್ತಾ ಇಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ತಾನೇ? ಹಾಗೆ ಕಂಡ್ರೆ ಅದರ ಬಣ್ಣ, ಅದರ ಆಕಾರ ಹೇಗಿದೆ ಅಂತ ನಾವು ಕೂಡ ನೋಡ್ತೀವಲ್ವಾ? ನಮ್ಮ ಕಣ್ಣಿಗೆ ಕಾಣದೆ ಅದು ಎಲ್ಲಿ ಔಸ್ಕೊಂಡು ಕೂತಿದೆ, ನೀನ್ ಯಾವತ್ತಾದ್ರೂ ನೋಡಿದೀಯಾ? ಅಯ್ಯೋ ದೇವ್ರೇ, ಇವನಿಗೇನಾಯ್ತಪ್ಪ? ಇವತ್ತು ಇವನ್ ನನ್ನ ಬಿಡಲ್ವಾ? ಇಲ್ಲಿ ನೋಡೋ, ಗಾಳಿ ಸಣ್ಣ ಸಣ್ಣ ಅಣುಗಳಿಂದ ಆಗಿರೋದು. ಏಯ್ ನಿಲ್ಲೋ, ನಿಲ್ಲು ನಿಲ್ಲು. ಅಣುಗಳಾದ್ರೆ ಏನು? ಅದು ನಮ್ಮ ಕಣ್ಣಿಗೆ ಕಾಣ್ಬೇಕು ತಾನೇ? ಅವುಗಳನ್ನ ಅಣುಗಳು ಅಂತ ಹೇಗೆ ಹೇಳ್ತಾ ಇದೀಯಾ? ನೀನ್ ನೋಡ್ದಾ? ನಿನ್ ಕಣ್ಣಿಗೆ ಅದು ಕಾಣಿಸ್ತಾ ಇದೀಯಾ? ನೋಡದೆ ನೀನು ಹೇಗೋ ಹೇಳ್ತೀಯಾ? ನಾನು ಇರುವೆ ನನ್ನ ಕಚ್ತು ಅಂತ ನಾನು ನೋಡಿದೀನಾ? ನೋಡದೆ ನಾನ್ ಮಾತ್ರ ಹೇಗೆ ಹೇಳೋದು? ಕಣ್ಣಿಗೆ ಕಾಣದಿರುವುದನ್ನು ಹೇಗೆ ನಂಬೋದು? ಸರಿ ಕಣೋ ತಿಮ್ಮಣ್ಣ, ನನಗೆ ತುಂಬಾನೇ ಕೆಲಸ ಇದೆ. ನಿನ್ನ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ನೀನು ನನ್ನ ಬಿಡುವ ರೀತಿ ಇಲ್ಲ. ಹಾಗೆ ಅಂತ ಹೇಳಿ ಅವನು ವೇಗವಾಗಿ ಮನೆಯೊಳಗೆ ಹೋಗಿ ಬಾಗಿಲನ್ನ ಹಾಕಿಕೊಂಡ. ಓಹೋ, ನಾನ್ ಕೇಳುವ ಪ್ರಶ್ನೆಗೆ ನನ್ನ ಗೆಳೆಯನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲದೆ ಮನೆಯೊಳಗೆ ಹೋಗಿ ಚಿಲ್ಕ ಹಾಕೊಂಡ. ಇವನಿಗೆ ಸಾಧ್ಯವಿಲ್ಲ ಅಂದ್ರೆ ಊರಿನವರಿಗೆ ಹೇಗೆ ಸಾಧ್ಯ? ಹೀಗೆ ನಗುತ್ತಾ ಆ ಕಡೆಯಿಂದ ಈಚೆಗೆ ಬಂದ. ಅವನು ಬರುವ ರಸ್ತೆಯಲ್ಲಿ ಕೆಲವರು ಕೂತ್ಕೊಂಡು ಕಥೆಯನ್ನು ಮಾತಾಡ್ತಾ ಇದ್ರು. ಅವನನ್ನು ನೋಡಿ ಅಯ್ಯಯ್ಯೋ ಇವನ್ ಬಂದ ಅಂತ ಅಲ್ಲಿ ಕೂತಿದ್ದ ಜನರೆಲ್ಲ ಅಲ್ಲಿಂದ ಹಾರಿ ಹೋದ್ರು. ಅದು ನನ್ನ ನೋಡಿ ಎದ್ರುಕೊಂಡು ಓಡಾಕ್ತಾ ಇದ್ದಾರೆ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗದಿಲ್ಲ, ಅದಕ್ಕೇನೆ. ಸರಿ, ಇವಾಗ ಒಂದು ಒಳ್ಳೆ ಪ್ರಶ್ನೆಯನ್ನು ಹುಡುಕ್ಬೇಕು. ಹೀಗೆ ತಿಮ್ಮಣ್ಣ ನಡೆದುಕೊಂಡು ಮುಂದೆ ಇರುವ ಬಾವಿಯ ಬಳಿ ಹೋದ. ಬಾವಿಯಲ್ಲಿರುವ ನೀರನ್ನು ನೋಡಿ ಅದನ್ನು ಹಿಡಿಯಲು ಪ್ರಯತ್ನಪಟ್ಟ. ಅರೆ, ಈ ನೀರೇನು ಹೀಗೆ ಜಾರ್ತಾ ಇದೆ? ಮನುಷ್ಯನಿಗೆ ತುಂಬಾ ದಾಹ ಆದ್ರೆ ಈ ನೀರನ್ನು ತೆಗೆದು ಕುಡಿತೀವಿ. ಇಲ್ಲದಿದ್ರೆ ನಾವು ಬದುಕರಿಲ್ಲ. ಆಗಿರುವಾಗ ಯಾಕೆ ಈ ನೀರನ್ನು ನಮ್ಮಿಂದ ಹಿಡಿಯಲು ಸಾಧ್ಯವಿಲ್ಲ? ನಾವು ಒಂದು ಕಲ್ಲನ್ನು ಹಿಡಿತೀವಿ, ಒಂದು ಕೋಲನ್ನು ಕೂಡ ಹಿಡಿತೀವಿ. ಆದ್ರೆ ಈ ನೀರನ್ನು ಮಾತ್ರ ನಮ್ಮ ಕೈಯಿಂದ ಹಿಡಿಯಲು ಸಾಧ್ಯವಾಗ್ತಾ ಇಲ್ಲ. ಕೈಯಿಂದ ಜಾರಿ ಹೋಗ್ತಿದೆ. ನಮ್ಮ ಕೈಗೆ ನೀರನ್ನು ಹಿಡಿಯುವಷ್ಟು ಬಲ ಇಲ್ವಾ? ಅಥವಾ ನಮ್ಮ ಕೈಯಲ್ಲಿ ನೀರು ನಿಲ್ಲಲು ಅದಕ್ಕೆ ಇಷ್ಟವಿಲ್ವಾ? ಇಷ್ಟಕ್ಕೂ ನೀರು ಇಂತಹ ಜಾರುವತನವನ್ನು ಯಾಕೆ ಪಡ್ಕೊಂಡಿದೆ? ಲೇ ವಿವೇಕ, ಯಾರಾದ್ರೂ ಇದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೀಗೆ ತಿಮ್ಮಣ್ಣ ಜೋರಾಗಿ ಕೇಳಿದ್ರು ಕೂಡ ಆ ಜಾಗದಲ್ಲಿ ಒಬ್ಬರು ಕಣ್ಣಿಗೆ ಬೀಳಲಿಲ್ಲ. ಯಾಕೆ ಅಂದ್ರೆ ತಿಮ್ಮಣ್ಣ ಕೇಳುವ ಪ್ರಶ್ನೆಗೆ ಎಲ್ಲರೂ ಎದರಿ ಮನೆಯೊಳಗೆ ಓಡೋದ್ರು. ಸರಿ, ಇವತ್ತು ಪ್ರಶ್ನೆ ಕೇಳಿದ್ದು ಸಾಕು. ಇವಾಗ ಮನೆಗೆ ಹೋಗಿ ಈ ಪ್ರಶ್ನೆ ಬಗ್ಗೆ ಆಲೋಚನೆ ಮಾಡ್ಕೊಂಡೇ ನಿದ್ರೆ ಮಾಡ್ಬೇಕು. ಅವನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದಿದ್ರು ಕೂಡ ತಿಮ್ಮಣ್ಣ ಮತ್ತೆ ಹಿಂದೆ ಜರಿಯದೆ ಅದಕ್ಕೋಸ್ಕರ ಹುಡುಕಾಡ್ತಿದ್ದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುವವರೆಗೂ ಈ ವಿಷಯವನ್ನು ಬಿಡಬಾರದು ಅಂತ ಹಠ ಹಿಡಿದ. ಮರುದಿನ ಬೆಳಗಾಯಿತು. ನಿನ್ನೆ ಗಾಳಿ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ, ನೀರು ಯಾಕೆ ಕೈಯಲ್ಲಿ ನಿಲ್ತಾ ಇಲ್ಲ ಎನ್ನುವ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೆ. ಇವತ್ತು ಏನಾದ್ರೂ ಹೊಸ ಪ್ರಶ್ನೆ ಕೇಳ್ಬೇಕು. ಅದು ಕೂಡ ತುಂಬಾ ಕಷ್ಟದ ಪ್ರಶ್ನೆಯನ್ನೇ ಕೇಳ್ಬೇಕು. ಆವಾಗ್ಲೇ ಎಲ್ಲಾದ್ರೂ ಹೋಗಿ ಔಸ್ಕೊಳ್ಳೋಣ ಅಂತ ಹುಡುಕಾಡ್ತಾ ಇದ್ದ ರಾಮಯ್ಯ ತಿಮ್ಮಯ್ಯನ ಕಣ್ಣಿಗೆ ಬಿದ್ದ. ಆವಾಗ ಅವನು, ಲೇ ರಾಮಯ್ಯ, ನಿಲ್ಲೋ, ಯಾಕೋ ನನ್ನ ನೋಡಿ ಔಸ್ಕೋತಾ ಇದ್ದೀಯಾ? ಬಾರೋ ಇಲ್ಲಿ, ನಾನ್ ನಿನ್ನ ಏನೋ ಮಾಡ್ತೀನಿ. ಅದು ಏನೂ ಇಲ್ಲ ತಿಮ್ಮಣ್ಣ, ನನಗೆ ಹೊಲದಲ್ಲಿ ಕೆಲಸ ಇದೆ, ಅದಕ್ಕೆ ಹೊರಡ್ತಾ ಇದ್ದೀನಿ. ಹೊಲದ ಕೆಲಸ ನೀನು ಆಮೇಲೆ ಮಾಡ್ಬೋದು. ನಂದು ಒಂದು ಸಣ್ಣ ಪ್ರಶ್ನೆ ಇದೆ. ನೀನು ತುಂಬಾನೇ ಬುದ್ಧಿವಂತ ಅಲ್ವಾ? ಅದಕ್ಕೆ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ರಾಮಯ್ಯ ತಪ್ಪಿಸಿಕೊಳ್ಳದ ಪರಿಸ್ಥಿತಿಯಲ್ಲಿ ತಿಮ್ಮಯ್ಯನ ಬಳಿ ಬಂದ. ಇಲ್ಲಿ ನೋಡು ರಾಮಯ್ಯ, ನಾನು ಕೇಳುವ ಪ್ರಶ್ನೆಗೆ ಆಲೋಚನೆ ಮಾಡಿ ನೀನು ಉತ್ತರ ಹೇಳ್ಬೇಕು.
ಈ ಮೇಲೆ ಸೂರ್ಯ ಇದ್ದಾನಲ್ಲ, ಹಗ್ಲಲ್ಲಿ ಮಾತ್ರ ನಮಗೆ ಬಂದು ಬೆಳಕನ್ನು ಕೊಡ್ತಾನೆ, ರಾತ್ರಿ ಸಮಯದಲ್ಲಿ ಮಾಯ ಆಗ್ಬಿಡ್ತಾನೆ. ಇವಾಗ ನನ್ನ ಪ್ರಶ್ನೆ ಏನಂದ್ರೆ, ಸೂರ್ಯ ಹಗಲಲ್ಲೇ ಯಾಕೆ ಬರಬೇಕು, ರಾತ್ರಿಯಲ್ಲಿ ಯಾಕೆ ಬರೋದಿಲ್ಲ? ರಾತ್ರಿ ಸೂರ್ಯ ಹೊರಗಡೆ ಬರದೆ ಎಲ್ಲಿ ಔಸ್ಕೊಂಡು ಕೂತಿರ್ತಾನೆ? ಅಂದ್ರೆ ಸೂರ್ಯನಿಗೆ ಕತ್ಲು ಅಂದ್ರೆ ಭಯನಾ? ನಾವು ಹಗಲಿಡೀ ಕೆಲಸ ಮಾಡಿ ರಾತ್ರಿಯಲ್ಲಿ ವಿಶ್ರಾಂತಿ ತಗೋತೀವಿ, ಆದ್ರೆ ಸೂರ್ಯ ಹಗಲಿಡೀ ಕೆಲಸ ಮಾಡಿ ಸಂಜೆ ಎಲ್ಲೋ ಹೋಗ್ಬಿಡ್ತಾನೆ. ಎಲ್ಗೋಗ್ತಾನೆ? ಸೂರ್ಯ ಹೋಗದಿದ್ರೆ ನಮಗೆ ಹಗಲು ರಾತ್ರಿ ಅನ್ನೋ ವ್ಯತ್ಯಾಸನೇ ಇರೋದಿಲ್ಲ, ಒಂದೇ ತರ ಇರುತ್ತೆ ಅಲ್ವಾ? ಅದು ಅದು ತಿಮ್ಮಣ್ಣ, ಭೂಮಿ ಗೋಳಾಕಾರದಲ್ಲಿ ಇರುತ್ತೆ ಅಲ್ವಾ, ಅದು ಸುತ್ತಾ ಇರುತ್ತೆ. ಭೂಮಿ ತಿರುಗದ್ರಿಂದ ಒಂದ್ಸಲ ಹಗಲು ಇನ್ನೊಂದ್ಸಲ ರಾತ್ರಿ ಆಗ್ತಿರುತ್ತೆ. ನೀನು ಸಿಕ್ಕಾಕೊಂಡೆ. ನೀನು ನನ್ನ ಗೆಳೆಯ ವಿವೇಕ ಹೇಳಿದ ಹಾಗೇನೆ ಉತ್ತರವನ್ನು ಹೇಳ್ತಾ ಇದ್ದೀಯಾ? ಹೌದು, ಭೂಮಿ ಯಾಕೆ ರೌಂಡ್ ಆಗಿರ್ಬೇಕು? ಚದುರಂಗದಲ್ಲಿ ಇರ್ಬೋದಲ್ವಾ? ಹಾಗೆ ಇದ್ದಿದ್ರೆ ಅವನಿಗೆ 4 ಕಡೆ ಸುತ್ತಾಡ್ಬೋದಾಗಿತ್ತಾ? ಸರಿ, ನೀನು ಹೇಳುವ ಪ್ರಶ್ನೆಗೇನೆ ನಾನು ಬರ್ತೀನಿ. ಈ ಭೂಮಿ ಸುತ್ತಾ ಇದೆ ಅಂತ ಹೇಳ್ತಿದೀಯಲ್ವಾ, ಭೂಮಿಯಲ್ಲಿ ನಾವು ಕೂಡ ಇದ್ದೀವಿ. ಈ ಭೂಮಿನ ಯಾರು ಓಡಿಸ್ತಿದ್ದಾರೆ? ಯಾರು ಅದನ್ನ ನಿಲ್ಲದೆ ಓಡಿಸ್ತಾ ಇದ್ದಾರೆ? ನೀನ್ ನೋಡ್ದಾ? ನೀನು ಭೂಮಿನ ಸುತ್ತವ್ರನ್ನ ನೋಡಿದೀಯಾ? ಹೀಗೆ ಹಗಲು ರಾತ್ರಿ ಸುತ್ತಾ ಇದ್ದಾರೆ ಅಲ್ವಾ, ಆ ವ್ಯಕ್ತಿಗೆ ಕೋಪ ಬರೋದಿಲ್ವಾ? ರಾಮಣ್ಣನಿಗೆ ತಿಮ್ಮಣ್ಣನ ಪ್ರಶ್ನೆ ಕೇಳಿ ಮಾತೇ ಬರ್ಲಿಲ್ಲ. ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದ. ತಿಮ್ಮಣ್ಣ, ನೀನು ಕೇಳುವ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ನನಗೆ ಹೊಲದಲ್ಲಿ ತುಂಬಾನೇ ಕೆಲಸ ಇದೆ, ನಾನು ಹೊರಡಬೇಕು. ಸರಿ ಸರಿ, ನೀನು ಇಷ್ಟೊಂದು ಎದುರುಬೇಡ. ಗೊತ್ತಿಲ್ಲ ಅನ್ನೋದ್ರಿಂದ ನಿನ್ನ ಬಿಡ್ತಾ ಇದ್ದೀನಿ. ನೀನು ಆಲೋಚನೆ ಮಾಡು, ನಾನು ಕೇಳುವ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು ಅಂತ. ಹಾಗೆ ಹೇಳಿ ತಿಮ್ಮಣ್ಣ ಅಲ್ಲಿಂದ ಹೊರಟು ಹೋದ. ಹೀಗೆ ಆ ಊರಿನ ಜನರು ತಿಮ್ಮಣ್ಣನನ್ನು ನೋಡಿ ಎದುರ್ಕೊಂಡು ಓಡೋಗ್ತಾನೇ ಇದ್ರು. ಇದೇ ಅವರಿಗೆ ಅಭ್ಯಾಸ ಆಗಿ ಹೋಗಿತ್ತು.